ಎಲ್ಲಾ ಮನುಷ್ಯನಿಗೂ ರುಚಿ ರುಚಿಯಾಗಿ ಮಾಡಕಕ್ಕೆ ಒಂದು ಹೆಂಡ್ತಿ ಬೇಕಾಗತ್ತೆ. ಆದ್ರೆ ಪಾಪ ಮೋಹನ್ಗೆ ಮಾತ್ರ ಅಡ್ಗೆ ಮಾಡೋದಲ್ಲ, ತಿನ್ನೋ ಹೆಂಡ್ತಿ ಸಿಕ್ಕಿದ್ಲು. ಅವಳು ತಿಂದು ತಿಂದು ದಪ್ಪ ಆಗಿರೋ ಕಾರಣದಿಂದ ಅವಳ ಕೈಯಲ್ಲಿ ಪಾಪ ಒಂದ್ ಜಾಗದಿಂದ ಇನ್ನೊಂದ್ ಜಾಗಕ್ಕೆ ಮೂವ್ ಆಗಕ್ಕೆ ಆಗಲ್ಲ. ಆದ್ರೂ ಸಹ ಅವಳು ತಿನ್ನೋದನ್ನ ಬಿಡ್ತಿರ್ಲಿಲ್ಲ. ದಿನ ಹಗಲು ರಾತ್ರಿ ತಿಂತಾ ಇದ್ಲು ಅಷ್ಟೇ. ಮೋಹನ್ಗೆ ಮದ್ವೆ ಮುಂದೆ ಅವಳು ಇಷ್ಟು ತಿಂತಾಳಂತ ಅವನಿಗೆ ಗೊತ್ತೇ ಇರ್ಲಿಲ್ಲ. ಯಾಕಂದ್ರೆ ಅವಂದು ಅರೇಂಜ್ ಮ್ಯಾರೇಜ್ ಆಗಿತ್ತು. ಮದ್ವೆಗ್ ಮುಂಚೆ ಅವನು ಒಂದ್ಸಲ ಕೂಡ ಅವ್ರ ಹೆಂಡತಿನ ಮೀಟ್ ಮಾಡಿರಲ್ಲ. ಅವರ ರಿಲೇಟಿವ್ ಹೇಳಿರುವ ಕಾರಣದಿಂದ ಅವನು ಅವಳನ್ನ ಮದ್ವೆ ಮಾಡ್ಕೊಂಡ್ಬಿಡ್ತಾನೆ. ಮೋಹನ್ ಒಂದು ಡಾಬಾ ನಡೆಸ್ತಾ ಇದ್ದ. ಅದನ್ ಕೇಳಿನೇ ಶಾಫಾಲಿ ಅವನ್ನ ಮದ್ವೆ ಆಗ್ತಾಳೆ. ಈ ವಿಷಯ ಮೋಹನ್ಗೆ ಫಸ್ಟ್ ನೈಟ್ ದಿನ ಗೊತ್ತಾಗತ್ತೆ. ಶಫಾಲಿ ಜೋರಾಗಿ ಅಳಕ್ ಶುರು ಮಾಡ್ತಾಳೆ. ಏನಾಯ್ತು ಶಫಾಲಿ, ಏನಾಯ್ತು? ಯಾಕೆ ಕೂಗ್ತಾ ಇದ್ಯಾ? ಮನೆ ನೆನಪಾಯ್ತಾ? ಎಲ್ಲ ಹುಡುಗಿರಿಗೂ ಮದುವೆಯಾಗಿ ಅವರು ಮನೆ ಬಿಡ್ಬೇಕಲ್ವಾ? ಕೂಗ್ಬೇಡ. ಶಫಾಲಿ ಅಂತಾಳೆ, ನಾನೇನು ಅದಕ್ಕೆ ಅಳ್ತಾ ಇಲ್ಲ. ಮತ್ ಯಾಕೆ ಕೂಗ್ತಿದ್ಯಾ? ನನಗೆ ಹಸಿವಾಗ್ತಾ ಇದೆ. 1 ಗಂಟೆ ಮುಂಚೆನೆ ನಾನು ಸ್ವೀಟ್ ತಿಂದೆ, ಆಮೇಲೆ ನಾನೇನು ತಿಂದಿಲ್ಲ. ಆದ್ರೆ 1 ಗಂಟೆಯಲ್ಲಿ ಹೇಗ್ ಹೊಟ್ಟೆ ಹಸಿತದೆ? ತಿಂದು 5 ನಿಮಿಷದಲ್ಲೇ ನನಗೆ ಹಸಿವಾಗ್ಬಿಡುತ್ತೆ. ನೀವು 1 ಅವರ್ ಬಗ್ಗೆ ಮಾತಾಡ್ತಿದ್ದೀರಾ. ತಿನ್ನಕ್ಕೇನಾದ್ರೂ ತಂದ್ಕೊಡಿ. ಹಾ ಸರಿ, ನಾನ್ ತರ್ತೀನೀಗ. ಮದ್ವೆ ಊಟ ಮಿಕ್ಕಿತ್ತು. ಅದರಲ್ಲಿ ಸ್ವಲ್ಪ ಊಟ ಹಾಕೊಂಡು ಮೋಹನ್ಗೋಸ್ಕರ ತಂದ್ಕೊಡ್ತಾನೆ. ಅರೇ ವಾ, ನನಗಿದು ತುಂಬಾ ಇಷ್ಟ. ಶಫಾಲಿ 1 ಮಿನಿಟಲ್ಲಿ 10 ಬಟರ್ ನಾನ್ ಅನ್ನು ತಿನ್ಬಿಟ್ಟು ಹೀಗಂತಾಳೆ, ಇನ್ನು ನಾನ್ ತಗೊಂಬನ್ನಿ. ಮೋಹನ್ ಹೋಗಿ ಇನ್ನೂ 10 ನಾನ್ ತಗೊಂಬರ್ತಾನೆ. ಅವಳು ಅದನ್ನು ಕೂಡ 1 ನಿಮಿಷದಲ್ಲೇ ತಿಂದು ಮುಗಿಸ್ತಾಳೆ. ಇನ್ನು ತಗೊಂಡ್ ಬನ್ನಿ. ಹಾ, ಖಾಲಿ ಆಯ್ತು. ಹಾಗಾದ್ರೆ ರೈಸ್, ಬಿರಿಯಾನಿ, ಮಟನ್ ತಗೊಂಬನ್ನಿ. ಮೋಹನ್ ಪದೇ ಪದೇ ಊಟ ತಂದು ಕೊಡ್ತಾನೆ ಇದ್ದ. ಅವಳು ತಿಂತಾನೆ ಇದ್ಲು. ಇನ್ನು ತಗೊಂಡ್ ಬನ್ನಿ. ಅರೆ, ಎಲ್ಲ ಖಾಲಿ ಆಗೋಯ್ತು ಕಣೆ. ನನಗದೆಲ್ಲ ಗೊತ್ತಿಲ್ಲ. ನನಗೆ ಊಟ ಬೇಕಷ್ಟೇ. ನನಗೆ ಮ್ಯಾಗಿ ಮಾಡ್ಕೊಂಡ್ ಬಂದ್ಕೊಡಿ. ಅಷ್ಟು ತಿಂದ್ರೂ ಅವಳು ಹೊಟ್ಟೆ ಮಾತ್ರ ತುಂಬಿರಲ್ಲ. ಮೋಹನ್ 10 ಪ್ಯಾಕೆಟ್ ಮ್ಯಾಗಿ ಮಾಡ್ಕೊಡ್ತಾನೆ. ಮ್ಯಾಗಿ ಕೂಡ ತೃಪ್ತಿಯಾಗಿ ತಿನ್ಬಿಟ್ಟು ಈಗ ಅಂತಾಳೆ, ಈಗ ಸ್ವಲ್ಪ ನೆಮ್ಮದಿ ಅನಿಸ್ತಿದೆ. ಸರಿ ಬನ್ನಿ ನಿದ್ದೆ ಮಾಡೋಣ. ಶಫಾಲಿ ಬೆಡ್ಶೀಟ್ ಹಾಕೊಂಡ್ ನಿದ್ದೆ ಮಾಡ್ಬಿಡ್ತಾಳೆ. ಮತ್ತೆ ಮೋಹನ್ ಕೂಡ ನಿದ್ದೆ ಮಾಡ್ತಾನೆ. ಆದ್ರೆ ಸ್ವಲ್ಪ ತಾದ್ಮೇಲೆ ಶಫಾಲಿ ನಾತ ಬಾಂಬ್ಗಳನ್ನು ಬಿಡಕ್ ಶುರು ಮಾಡ್ತಾಳೆ. ಏನ್ ಮಾಡ್ಬಿಟ್ಟೆ ನಾನು? ಯಾಕೆ ಇವಳನ್ ಮದ್ವೆ ಆದ್ನೋ ದೇವ್ರೇ. ಈಗ ಕಷ್ಟಪಟ್ಟು ಏನ್ ಪ್ರಯೋಜನ, ಆಗೋದೆಲ್ಲ ಆಗ್ಬಿಟ್ಟಿದೆ ಅಂತ ಯೋಚನೆ ಮಾಡ್ತಾನೆ. ಮಾರನೇ ದಿನ ಬೆಳಗ್ಗೆ ಎದ್ದು ಮನೆಯಲ್ಲಿರುವ ಎಲ್ಲಾ ತರಕಾರಿನೂ ಹಸಿಯಾಗಿ ತಿನ್ಬಿಡ್ತಾಳೆ. ಮೋಹನ್ ಎದ್ದು ನೋಡ್ತಾನೆ, ಕಿಚನ್ ಅಲ್ಲಿ ತಿನ್ನೋದಕ್ಕೆ ಏನೂ ಇರಲ್ಲ. ಇಲ್ಲೇನೂ ಇಲ್ಲ. ನನ್ಗೇನ್ ಗೊತ್ತು, ನನ್ಗೆ ಹಶ್ವಾಗಿತ್ತು, ಅದಕ್ಕೆ ನಾನು ಎಲ್ಲ ತಿನ್ಬಿಟ್ಟೆ. ಮಧ್ಯಾಹ್ನ ಮತ್ತೆ ನಂಗೆ ಹಶ್ವಾಗತ್ತೆ, ನಾನೇನ್ ತಿನ್ನೋದು? ಸರಿ, ನಾನು ಡಾಬಾದಿಂದ ನಿನಗೆ ಕಳಿಸ್ತೀನಿ ಊಟಕ್ಕೆ. ಮೋಹನ್ ನಾಷ್ಟ ಕೂಡ ಮಾಡದೆ ಅಂಗಡಿಗೆ ಹೋಗ್ಬಿಡ್ತಾನೆ. ಅದ್ರ ಬಗ್ಗೆ ಅವಳಿಗೆ ಸ್ವಲ್ಪನೂ ಚಿಂತೆ ಇರ್ಲಿಲ್ಲ. ಅವಳಿಗೆ ಬರೀ ಊಟದ ಬಗ್ಗೆ ಚಿಂತೆ ಇತ್ತು. ಡಾಬೆಯಿಂದ ಮೋಹನ್ ಅವಳಿಗೋಸ್ಕರ 2 ಪ್ಲೇಟ್ ಬಿರಿಯಾನಿ ಕಳ್ಸ್ಕೊಡ್ತಾನೆ. ಅದು ತಿಂದು ಕೂಡ ಅವಳಿಗೆ ಪಾಪ ಹೊಟ್ಟೆ ತುಂಬೋದಿಲ್ಲ. ಸಾಯಂಕಾಲ ಮೋಹನ್ ಮನೆಗ್ ಬರ್ತಾನೆ. ಆಗ ಅವಳು ಜೋರಾಗಿ ಅಳಕ್ ಶುರು ಮಾಡ್ತಾಳೆ. ಏನಾಯ್ತೀಗ? ಯಾಕೆ ಕೂಗ್ತಾ ಇದ್ಯಾ? ಊಟ ಕಳ್ಸಿದ್ದೆ ಅಲ್ವಾ? ನಿಮಗ್ ಗೊತ್ತಲ್ಲ, 2 ಪ್ಲೇಟ್ ಬಿರಿಯಾನಿ ಎಲ್ಲ ಹೊಟ್ಟೆ ತುಂಬಲ್ಲ. ನಿಮಗ್ ಗೊತ್ತಲ್ವಾ ನಾನು ಎಷ್ಟು ತಿಂತೀನಂತ. ನನಗೆ 20 ಪ್ಲೇಟ್ ಬಿರಿಯಾನಿ ಆದ್ರೂ ಬೇಕು. 20 ಪ್ಲೇಟಾ? ನಾನ್ 5 ಸ್ಟಾರ್ ಹೋಟೆಲ್ ಇಟ್ಟಿಲ್ಲ ಕಣೆ, ಡಾಬಾ ಇಟ್ಟಿರೋದು. ಮತ್ ನೀನ್ ಇಷ್ಟು ತಿಂದ್ರೆ ನಾನೇನ್ ಮಾಡ್ಲಿ ಹೇಳು? ನೀನ್ ಹೀಗೇನೆ ದಪ್ಪ ಆಗ್ತಾ ಹೋದ್ರೆ ಸಾವಿರಾರು ರೋಗಗಳು ಬಂದು ನಿಂಗೆ ಅಟಕಾಯಿಸುತ್ತೆ. ಏನು, ನಾನು ತಿನ್ನೋದು ಮತ್ತೆ ನಾನು ದಪ್ಪಗಿದ್ದೀನಂತ ನನಗೆ ಗೇಲಿ ಮಾಡ್ತಿದ್ದೀರಾ? ನಾನು ಹೋಗ್ತೀನಿ, ನನ್ನ ಅಮ್ಮನ ಮನೆಗೆ ಹೋಗ್ಬಿಡ್ತೀನಿ. ಈಗ ಅವ್ನ್ಗೇನ್ ಮಾಡೋದು ಅರ್ಥ ಆಗಿಲ್ಲ. ಮದ್ವೆ ಒಂದಿನ ನಂತರನೇ ಅವಳು ಅಮ್ಮನ ಮನೆಗೆ ಹೋಗ್ಬಿಟ್ರೆ ನೋಡೋರು ಎಲ್ಲರೂ ಅವಳಿಗೆ ಅರ್ಥ ಆಗೋ ತರ ಮೋಹನ್ ಹೇಳ್ತಾನೆ. ಅಯ್ಯೋ, ತಪ್ಪಾಯ್ತು, ನನ್ ತಪ್ಪಾಯ್ತು. ನನ್ನನ್ನು ಬಿಟ್ಟು ಹೋಗ್ಬೇಡ ನೀನು. ನಾನು ಹೋಗ್ತೀನಿ. ನನ್ಗೆ ಊಟ ಕೂಡ ಆಗಕ್ಕಾಗಲ್ಲ ಅಂದ್ರೆ ನಿಮ್ ಕೈಯಲ್ಲಿ ನನ್ನನ್ನು ಯಾಕೆ ಮದ್ವೆ ಮಾಡ್ಕೊಂಡ್ರಿ? ಮೋಹನ್ ಮನ್ಸಲ್ಲಿ ಅನ್ಕೋತಾನೆ, ಯಾವ ನನ್ನ ಮಗನಿಗೆ ಗೊತ್ತಿತ್ತು ನೀನ್ ಇಷ್ಟು ತಿಂತೀಯ ಅಂತ? ಗೊತ್ತಿದ್ದಿದ್ರೆ ನಾನು ನನ್ನ ಮದುವೆನೇ ಆಗ್ತಿರ್ಲಿಲ್ಲ. ಹೌದು. ಆದ್ರೆ ಮೋಹನ್ ಮನ್ಸಿನ ಮಾತು ಶಫಾಲಿಗೆ ಹೇಳಕ್ಕಾಗಿಲ್ಲ. ಹೀಗಂತಾನೆ, ಸರಿ, ಇನ್ ಮುಂದೆ ನೀನೇನ್ ಬೇಕಾದ್ರೂ ತಿನ್ನು, ಎಷ್ಟು ಬೇಕಾದ್ರೂ ತಿನ್ನು. ಡಾಬಾದಿಂದ ನಾನು ಎಲ್ಲ ಕಳಿಸ್ತೀನಿ. ಆಯ್ತಾ? ಹಾಗಾದ್ರೆ ದಿನ ನಾನು ನಿಮ್ ಜೊತೆ ಡಾಬಾಗ್ ಬರ್ತೀನಿ. ದಿನ? ಸರಿ, ಹಾಗಾದ್ರೆ ಬಾ ನೀನು. ಮಾರನೇ ದಿನ ಶಫಾಲಿ ಅವನ ಜೊತೆ ಅಂಗಡಿಗೆ ಹೋಗ್ತಾಳೆ. ಮತ್ತೆ ಬರೀ ತಿಂತಾ ಇರ್ತಾಳೆ. ತಂದೂರಿ ರೋಟಿ ಮತ್ತೆ ಬಟರ್ ಚಿಕನ್ ತಗೊಂಡ್ ಬನ್ನಿ. ತಾರಪ್ಪ ಬೇಗ. ಮತ್ತೆ ತಂದೂರಿ ಚಿಕನ್ ಕೂಡ. ಮತ್ತೆ ನಂಗೆ ಆನಿಯನ್ ಬೇಕು.
ಶೆಫ್ ಅಲ್ಲಿ ತಿಂತಾ ಇರ್ತಾರೆ, ಅವ್ರ ಅಡಿಗೆಯವರು ಮಾಡ್ಕೊಡ್ತಾ ಇರ್ತಾರೆ. ಅಂಗಡಿಗೆ ಬರೋರ್ಗೆಲ್ಲರಿಗೂ ಊಟ ಸಿಕ್ಕಿಲ್ಲ ಅಂತ ವಾಪಸ್ ಹೋಗ್ತಿದ್ರು. ಓ ರುಮಾಲಿ ರೋಟಿ ತರ್ತೀಯನಪ್ಪ ನಂಗೆ. ರೋಟಿ ಮಾಡ್ಕೊಡ್ಬೇಕಣ್ಣ, ನಾನು ಲೇಟ್ ಆಗುತ್ತೆ. ಚಿಕನ್ ಬರ್ತಾ ಇದೆಯಾ? ಅದು ಕೂಡ ಇಲ್ಲ. ಪನ್ನೀರು ಅದು ಖಾಲಿಯಾಗಿದೆ ಸರ್. ಮತ್ತೆ ಏನಿಟ್ಟಿದ್ಯಾ? ಸರಿ, ರುಮಾಲಿ ರೋಟಿನೇತಾ, ಅದನ್ನ ತಿಂತೀನಿ ನಾನು. ಅಡಿಗೆ ಮಾಡೋ ಭಟ್ರು ಕಿರ್ಚ್ಕೊಂಡ್ ಈಗಂತಾರೆ, ರೋಮಾಲಿ ರೋಟಿನೂ ಖಾಲಿ ಆಯ್ತಣ, ಮೈದಾನೋ ಇಲ್ಲ ಇನ್ ಮಾಡಕ್ಕೆ. ಅರೆ ಯಪ್ಪ, ಬರ್ಬಾರ್ದಿತ್ ನಾನು ಇಲ್ಲಿಗೆ. ಥೋ. ಕಸ್ಟಮರ್ ಅಲ್ಲಿಂದ ಭಯ ಪಟ್ಕೊಂಡು ಓಡೋಗ್ತಾನೆ. ಮತ್ತೆ ಶೆಫ್ ಅಲ್ಲಿ ಮಾತ್ರ ತಿಂತಾನೆ ಇರ್ತಾಳೆ. ಅಯ್ಯೋ ದೇವ್ರೆ, ಹೀಗೆ ಆಗ್ತಾ ಹೋದ್ರೆ ನಾನು ಅಂಗಡಿ ಬಂದ್ ಮಾಡ್ಬೇಕು. ಏನಾದ್ರೂ ಮಾಡ್ಬೇಕಿದ್ದಕ್ಕೀಗ. ಡಾಬೆಯಲ್ಲಿರುವ ಎಲ್ಲಾ ಊಟ ತಿಂದ್ಮೇಲೆ ಮಲ್ಕೊಳ್ಳೋಣ ಅಂತ ಮನೆಗೋಗ್ಬಿಡ್ತಾಳೆ. ಮೋಹನ್ ಅಂತೂ ಡಾಬಾಲ್ಲೇ ಉಳ್ಕೊಂಡ್ಬಿಡ್ತಾನೆ. ಅಡ್ಗೆ ಅವನು ಅಲ್ಲಿಗೆ ಬರ್ತಾನೆ. ಏನ್ ಆಲೋಚನೆ ಮಾಡ್ತಿದ್ದೀರಣ್ಣ? ಮದ್ವೆ ಆಯ್ತಾ ನಿಂದು? ಇಲ್ಲ ಅಣ್ಣ. ಮಾಡ್ಲು ಬೇಡ. ಮಾಡೋದಾದ್ರೆ ಹುಡುಗಿ ಬಗ್ಗೆ ಕರೆಕ್ಟಾಗಿ ತಿಳ್ಕೊಂಡ್ ಮಾಡು. ನನ್ನ ಜೀವನ ಹಾಳಾಗೋಯ್ತು, ನಿನ್ ಜೀವನ ಹಾಳು ಮಾಡ್ಕೊಳ್ಬೇಡ ನೀನು. ಅಣ್ಣ, ತಲೆ ಬಿಸಿ ಮಾಡ್ಬೇಡಿ. ಅತ್ತಿಗೆಗೆ ಇಷ್ಟು ತಿನ್ನೋದು ಒಳ್ಳೇದಲ್ಲ ಅಂತ ಒಂದಲ್ಲ ಒಂದಿನ ಅರ್ಥ ಆಗುತ್ತೆ. ನಾನು ಮೇಲೋಗಿರ್ತೀನಿ ಅಷ್ಟೊತ್ತಿಗೆ. ಆಮೇಲೆ 1 ತಿಂಗಳು ಅವಳು ಡಾಬಾಯಲ್ಲೇ ಕುತ್ಕೊಂಡು ತಿನ್ನಕ್ ಶುರು ಮಾಡ್ತಾಳೆ. ಅವನ ಹತ್ರ ದುಡ್ಡು ಖಾಲಿ ಆಗತ್ತೆ. ಮತ್ತೆ ಅವನು ಆ ಊರಲ್ಲಿ ಯಾರತ್ರ ಅದು ಸಹಾಯನ ಕೇಳೋಣ ಅಂತ ಹೋಗ್ತಾನೆ. ಮೋಹನ್ ಲಾಲ್ ಎಲ್ಲ ಬಿಟ್ಟು ಎಲ್ಲಾದ್ರೂ ಓಡೋಗ್ಬಿಡೋಣ ಅಂತ ಅನ್ಕೊಳ್ಳೋ ಸಮಯದಲ್ಲಿ ಅದೇ ದಿನ ರಾತ್ರಿ ಅವಳಿಗೆ ಎದೆ ನೋವು ಬಂದ್ಬಿಡುತ್ತೆ. ಅಯ್ಯೋ ಏನಾಯ್ತಪ್ಪ, ಅಯ್ಯೋ. ಅವಳು ಎದೆ ಹಿಡ್ಕೊಂಡು ಕುತ್ಕೊಂಡ್ಬಿಡ್ತಾಳೆ. ಮೋಹನ್ ತಕ್ಷಣ ಹಾಸ್ಪಿಟಲ್ ಕರ್ಕೊಂಡು ಹೋಗ್ಬಿಡ್ತಾನೆ. ಮೇಡಮ್, ಚಿಕ್ಕ ಹಾರ್ಟ್ ಅಟ್ಯಾಕ್ ಆಗಿದೆ ನಿಮಗೆ. ಹಾರ್ಟ್ ಅಟ್ಯಾಕ್? ಹೆಂಗೆ? ನನಗಿನ್ನೂ ಚಿಕ್ಕ ವಯಸ್ಸೇ ಅಲ್ವಾ? ಹಾರ್ಟ್ ಅಟ್ಯಾಕ್ ಏಜ್ ನೋಡಿ ಅಲ್ಲ, ಲೈಫ್ ಸ್ಟೈಲ್ ನೋಡಿ ಬರೋದು. ನೀವು ತಿಂಡಿ ಕಮ್ಮಿ ಮಾಡಬೇಕು. ಕೊಲೆಸ್ಟ್ರಾಲ್ ಜಾಸ್ತಿ ಇದೆ ನಿಮ್ಮಲ್ಲಿ. ನನ್ಗಿಷ್ಟು ಬೇಗ ಸಾಯಕ್ಕೆ ಇಷ್ಟ ಇಲ್ಲ. ನಾನು ಸಾಯೋದ್ ಬೇಡ. ತಿಂಡಿ ತಿನ್ನೋದು ಕಮ್ಮಿ ಮಾಡಿ, ಇಲ್ಲ ಅಂದ್ರೆ ಮತ್ತೆ ಹಾರ್ಟ್ ಅಟ್ಯಾಕ್ ಬರುತ್ತೆ. ಅವಳು ಭಯ ಪಟ್ಕೋತಾಳೆ. ಮತ್ತೆ ಅವಳು ಪೂರ್ತಿಯಾಗಿ ಬದ್ಲಾಗ್ಬಿಡ್ತಾಳೆ. ಅವಳು ಊಟ ಮಾಡೋದ್ ಕಡಿಮೆ ಮಾಡ್ತಾಳೆ. ಅವಳು ಸಣ್ಣ ಆಗ್ಬೇಕಂತ ಡಾಬೆಯಲ್ಲಿ ಕೆಲ್ಸ ಮಾಡೋಕ್ ಶುರು ಮಾಡ್ತಾಳೆ. ಅದು ಡಾಬಾಕ್ ಕೂಡ ಸಹಾಯ ಆಯ್ತು. ಸ್ವಲ್ಪ ಸ್ವಲ್ಪ ಅಲ್ಲಿಗೆ ಜನ ಬರಕ್ ಶುರುವಾಗುತ್ತೆ. ಮತ್ತು ಈ ರೀತಿ ದಪ್ಪ ಹೆಂಡತಿ ಸಣ್ಣ ಆಗ್ತಾಳೆ. ಮತ್ತೆ ಮೋಹನ್ ಅವಳ ಜೊತೆ ಸಂತೋಷವಾಗಿ ಜೀವನ ಸಾಗಿಸ್ತಾನೆ. ಸೋನಿಯಾನ ನಾದ್ನಿ ಪಾರುಲ್ಗೆ ಕೈ ತುಂಬಾ ದೊಡ್ಡದಾಗಿತ್ತು. ಅದಕ್ಕೆಲ್ಲಾದ್ರೂ ಹೋಗ್ಬೇಕು ಬರ್ಬೇಕಂದ್ರೆ ಅವಳಿಗೆ ಭಯ. ಯಾವಾಗ್ಲೂ ಒಂದು ಶಾಲ್ ಹಾಕೊಂಡು ಕೈಗಳನ್ನ ಮುಚ್ಕೋತಿದ್ಲು. ಸೋನಿಯಾಗೆ ಹೊಸದಾಗಿ ಮದ್ವೆ ಆಗತ್ತೆ. ಇದನ್ನೆಲ್ಲ ಮದ್ವೆ ಆದ್ಮೇಲೆ ನೋಡಿದ ತಕ್ಷಣ ಅವಳಿಗೆ ತುಂಬಾನೇ ಬೇಜಾರಾಗುತ್ತೆ. ಪಾರುಲ್, ನಾನು ಖೀರ್ ಮಾಡಿದೀನಿ. ಹೆಂಗ್ ಮಾಡಿದೀನಿ ಅಂತ ತಿನ್ಬಿಟ್ ಹೇಳ್ತೀಯಾ? ಅತ್ತೆ ಹೇಳಿದ್ರು ಮೊದಲನೇ ದಿನ ನೀನು ಮನೇಲಿ ಖೀರ್ ಮಾಡಮ್ಮ ಅಂತ. ನಿನ್ಗೋಸ್ಕರನೂ ತಂದಿದ್ದೀನಿ. ಇಲ್ಲ ಅತ್ಗೆ, ನನ್ಗೀಗ್ಲೇ ಬೇಡ, ನಾನು ಆಮೇಲೆ ತಿಂತೀನಿ. ಹೌದಾ, ಸರಿ, ಪರವಾಗಿಲ್ಲ, ನಾನಿಲ್ಲಿಟ್ಟೋಗ್ತೀನಿ, ಆಮೇಲೆ ತಿನ್ನು. ಪಾರುಲ್ ಯಾಕ್ ಕೈ ಹಿಂಗ್ ಮುಚ್ಕೊಂಡಿದ್ದಾಳೆ? ಪಾರುಲ್, ನಿನ್ ಕೈ ಯಾಕೆ ಮುಚ್ಕೊಂಡಿದ್ಯಾ? ನಿನ್ಗೇನಾದ್ರೂ ಏಟಾಗಿದ್ಯಾ? ಮದ್ವೆ ಸಮಯದಲ್ಲಿ ಕೂಡ ನೀನ್ ಈ ತರನೇ ಮುಚ್ಕೊಂಡಿದ್ದೆ? ಅದು ಇಲ್ಲ ಇಲ್ಲ, ಏನೂ ಆಗಿಲ್ಲ. ಸರಿ ಅದ್ಗೆ ನೀವ್ ಹೋಗಿ, ನನ್ಗೆ ತುಂಬಾ ಕೆಲ್ಸ ಇದೆ, ನಾನು ಓದ್ಬೇಕು. ಸರಿ ಆಯ್ತು, ಹೋಗ್ತೀನಿ. ಸೋನಿಯಾ ತುಂಬಾ ಬೇಜಾರ್ ಮಾಡ್ಕೊಂಡು ಅಲ್ಲಿಂದ ಬಂದ್ಬಿಡ್ತಾಳೆ. ಆದ್ರೆ ಮನೇಲಿರ್ತಾಳಲ್ವಾ, ಯಾವತ್ತೋ ಒಂದಿನ ಗೊತ್ತಾಗತ್ತೆ ಅವಳಿಗೆ. ಒಂದಿನ ಅವಳು ಮಾರ್ಕೆಟಿಂದ ಮನೆಗ್ ಬರ್ತಿರುವಾಗ ಪಕ್ಕದ ಮನೆಯವರು ನಿಲ್ಲಿಸ್ತಾರೆ. ಅರೇ ಸೊಸೆ, ಹೆಂಗಿದ್ಯಾ? ಚೆನ್ನಾಗಿದ್ದೀನಿ ಆಂಟಿ. ಮತ್ತೆ ನಿನ್ನ ನಾದ್ನಿನೇ ನೋಡಿದ್ಯಾ? ಅವಳನ್ನ ನೋಡಿ ಭಯ ಪಟ್ಕೊಂಡಿಲ್ಲ ಅಲ್ವಾ? ನನ್ಗೇನೋ ಅರ್ಥ ಆಗ್ತಿಲ್ಲ ಆಂಟಿ. ನಾನೇನ್ ಹೇಳ್ತಿದ್ದೀನಂದ್ರೆ, ನಿನ್ನ ನಾದ್ನಿನ ದೊಡ್ಡ ದೊಡ್ಡ ಕೈಗಳ್ ನೋಡಿ ಭಯ ಪಟ್ಟಿಲ್ಲ ಅಲ್ವಾ? ಎಲ್ಲರೂ ಪಾಪ ತುಂಬಾ ಭಯ ಪಡ್ತಾರ ಕಣಮ್ಮ. ಪಾಪ ಯಾವಾಗ ಯಾರ್ ಕತ್ತನ ಇಸ್ಕಿ ಸಾಯಿಸ್ತಾಳೋ ಏನೋ. ನೀನು ಭದ್ರವಾಗಿರು, ನೋಡೋದಕ್ಕೆ ವಿಚಿತ್ರವಾಗಿರ್ತಾಳ ಅವಳು. ಅರೇ, ಏನ್ ಮಾತಾಡ್ತಿದ್ಯಾ ಅಕ್ಕ ನೀನು? ಸೊಸೆ ಮನೆಗ್ ಬಂದವಳೆ, ಅವಳಿಗೆ ನೀ ಮಾತ್ ಗೊತ್ತಿರಲ್ವಾ? ನೀನ್ ಯಾಕೆ ಹೇಳ್ತಿದ್ಯಾ? ಏನಮ್ಮ ಸೊಸೆ, ನಿನಗಿದು ಗೊತ್ತೇ ಇದೆ ಅಲ್ವಾ? ಆಂಟಿ, ಮನೇಲಿ ಅರ್ಜೆಂಟ್ ಕೆಲ್ಸ ಇದೆ, ನಾನು ಹೋಗ್ಬರ್ತೀನಿ. ಪಕ್ಕದ ಮನೆಯವ್ರು ಹೇಳಿದನ್ನ ಕೇಳಿ ಅವಳು ಸ್ವಲ್ಪ ಭಯ ಪಡ್ತಾಳೆ. ಮನೆಗ್ ಹೋಗಿ ಅವಳು ಎಲ್ಲಾ ನಿಜಾನೂ ತಿಳ್ಕೋತಾಳೆ. ಪಾರುಲ್, ದಯವಿಟ್ಟು ಅಳ್ಬೇಡ. ನಿನ್ಗ್ಯಾಕ್ ಹಿಂಗಾಯ್ತು? ಇದನ್ನೆಲ್ಲ ನೋಡ್ ನಂಗ್ ಬೇಜಾರಾಗ್ತಿದೆ. ಹೆಂಗಾಯ್ತು ಅಂತ ನನ್ಗೆ ಹೇಳು. ನಿನ್ನ ಕೈ ಯಾಕೆಷ್ಟು ಉದ್ದ ಇದೆ? ಅತ್ಗೆ, ಇವತ್ತಿಗೆ 2 ವರ್ಷದ ಮುಂಚೆ ನನ್ನ ಫ್ರೆಂಡ್ಸ್ ಜೊತೆಗೆ ನಾನು ಹಿಲ್ ಸ್ಟೇಷನ್ಸ್ಗೆ ಹೋಗಿದ್ದೆ. ಅಲ್ಗೋಗಷ್ಟೊತ್ತಿಗೆ ರಾತ್ರಿ ಆಗಿತ್ತು. ನಾವು ಒಂದು ಹೋಟೆಲಲ್ಲಿ ಸ್ಟೇ ಮಾಡಿದ್ವಿ. ಅರೆ ಪಾರುಲ್, ಈ ಹೋಟೆಲ್ ತುಂಬಾ ಚೆನ್ನಾಗಿದೆ ಅಲ್ವಾ? ಇದಕ್ ಬಗ್ಗೆ ನಿನ್ಗೇನ್ ಡೌಟ್ ಇದೆ?
ಅಲ್ಲಿ ಸ್ಟಾಫ್ ಇದಾರಲ್ವಾ ಅವ್ರ ಕೈಗಳು ನೋಡು ಎಷ್ಟು ಉದ್ದ ಉದ್ದ ಇದೆ ಅಂತ. ಇದನ್ನ ನೋಡ್ತಿದ್ರೆ ತುಂಬಾ ಭಯ ಆಗ್ತಿದೆ. ಅಯ್ಯೋ ಉಚ್ಚಿ, ಅವ್ರ ಕೈಗಳೇನೋ ಆಟೋಮೆಟಿಕ್ ಆಗಿ ಲಾಂಗ್ ಆಗಿರ್ಬೋದು. ಇಲ್ಲಿಂದ ರೂಮ್ಗೆ ಹೋಗ್ಬೇಕಾಗಿಲ್ಲ, ಇಲ್ಲಿಂದ ಎಲ್ಲಾರ ಡೋರ್ ಓಪನ್ ಮಾಡ್ಬಿಡ್ಬೋದು. ಸರಿಯಾಗಿ ಹೇಳ್ದೆ ರಜನಿ, ನನಗ್ ಕೂಡ ಹಂಗೆ ಅನಿಸ್ತಿದೆ. ನಿಮ್ಮ ರೂಮಿನ ಕೀ ಹಾ ಕೊಡಿ. ಬೇಗ ಬನ್ನಿ, ತುಂಬಾ ಟಯರ್ಡ್ ಆಗ್ತಿದೆ. ರೂಮ್ಗೆ ಹೋಗಿ ರೆಸ್ಟ್ ತಗೊಳ್ಳೋಣ, ನಾಳೆ ಸುತ್ತಕ್ ಹೋಗೋಣ. ಸೋನಿಯಾತ್ಗೆ ಆ ಹೋಟೆಲ್ ತುಂಬಾನೇ ವಿಚಿತ್ರವಾಗಿತ್ತು. ಅಲ್ಲಿರೋರ್ ಕೈಗಳು ಎಲ್ಲ ಲಾಂಗ್ ಲಾಂಗ್ ಆಗಿತ್ತು. ಆದ್ರೆ ನನ್ಗೇನೋ ಅವ್ರನ್ನ ನೋಡಿದ್ರೆ ತುಂಬಾ ವಿಚಿತ್ರ ಅನಿಸ್ತಿತ್ತು, ಬಟ್ ಅವ್ರಿಗೇನೋ ಏನ್ ಅನ್ಸಿಲ್ಲ. ನನ್ಗಿನ್ನೂ ಜ್ಞಾಪಕ ಇದೆ, ನನ್ನ ಫ್ರೆಂಡ್ಸ್ ಇಬ್ರು ರಿಸೆಪ್ಷನ್ ಅಲ್ಲಿ ನಿಂತಿರೋ ಹುಡುಗಿರ್ನ ನೋಡಿ ಅವರು ನಗ್ತಾ ಇದ್ರು. ಅವರು ತುಂಬಾ ಕೋಪ ಪಟ್ಕೊಂಡ್ರು. ಆಮೇಲೆ ನಮ್ ರೂಮ್ಗೆ ನಾವು ಹೋಗಿದ ತಕ್ಷಣ ಒಂದು ಹುಡ್ಗ ಜ್ಯೂಸ್ ತಗೊಂಡ್ ಬಂದ. ಅರೆ ಅಣ್ಣ, ನಿಮ್ಮ ಕೈಗಳು ಇಷ್ಟೆಷ್ಟು ದೊಡ್ಡದಿದೆ ಅಲ್ವಾ, ನೀವ್ ಯಾಕೆ ರೂಮ್ವರೆಗೂ ಬರೋದು? ಅಲ್ಲಿಂದನೇ ಜ್ಯೂಸ್ ಕೊಡ್ಬೋದಲ್ವಾ? ಮೇಘ, ಹಿಂಗ್ ಮಾತಾಡ್ಬೇಡ, ದಯವಿಟ್ಟು ಬಾಯ್ ಮುಚ್ಕೋ. ಅದು ನಾವು ಜ್ಯೂಸ್ ಆರ್ಡರ್ ಮಾಡಿಲ್ವೇ? ಮೇಡಮ್, ಇದು ನಮ್ಮ ಹೋಟೆಲ್ನ ಸ್ಪೆಷಲ್ ಜ್ಯೂಸ್. ಇಲ್ಲಿಗೆ ಎಷ್ಟು ಜನ ಬರ್ತಾರೋ ಅವರು ಎಲ್ರಿಗೂ ನಮ್ಮ ಸ್ಪೆಷಲ್ ಆದ ಈ ಜ್ಯೂಸನ್ನೇ ನಾವು ಕೊಡೋದು. ಓ ಹೌದಾ? ನೋಡೋದಕ್ಕೆ ಜ್ಯೂಸ್ ತುಂಬಾ ಟೇಸ್ಟಿಯಾಗಿರುತ್ತೆ ಅನ್ಸುತ್ತೆ. ಥ್ಯಾಂಕ್ ಯು ಅಣ್ಣ, ನಾವು ಕುಡಿತೀವಿ. ಆಮೇಲೆ ನಾವು ಆ ಜ್ಯೂಸ್ ಕುಡಿದ್ವಿ. ಆ ನಾರ್ಮಲ್ ಆಗಿತ್ತು ಆ ಜ್ಯೂಸ್. ಮತ್ತೆ ಆ ಜ್ಯೂಸ್ ಕುಡ್ದ ನಂತರ ಮಾರನೇ ದಿನ ನನ್ನ ಕೈಗಳಲ್ಲಿ ಒಂದು ಡಿಫ್ರೆನ್ಸ್ ನನ್ಗೆ ಕಾಣಿಸ್ತು. ಏನಾಯ್ತು ಪಾರುಲ್, ಯಾಕೆ ನಿನ್ ಕೈಗಳನ್ನ ಹಂಗ್ ನೋಡ್ಕೋತಿದೀಯಾ ನೀನು? ನಿಮ್ಗೇನ್ ಅರ್ಥ ಆಗ್ತಿಲ್ವಾ? ನಮ್ಮ ಕೈಗಳು ತುಂಬಾ ಲಾಂಗ್ ಆಗಿದೆ ಅಂತ ನಿಮ್ಗೇನ್ ಅನ್ಸಿಲ್ವಾ? ಅರೆ ಯಾರ್, ಹೋಟೆಲಲ್ಲಿ ನಾವ್ ಎಲ್ಲಾರ್ ಕೈಗಳಂಗ್ ನೋಡಿದ್ದಕ್ಕೆ ನಿನ್ಗ್ ಹಂಗ ಅನ್ಸಿದೆ ಅನ್ಸತ್ತೆ. ಬೇಗ ಬೇಗ ಬ್ಯಾಗ್ ಪ್ಯಾಕ್ ಮಾಡು, ನಾವು ಆಚೆ ಸುತ್ತಾಡ್ಕೊಂಬರಕ್ಕೆ ಹೋಗ್ಲೇಬೇಕಲ್ವಾ? ಅಷ್ಟೇ ಅತ್ಗೆ, ನಾವು ಅಲ್ಲಿಂದ ಬಂದ್ಬಿಟ್ವಿ. ಆಮೇಲೆ ಸ್ವಲ್ಪ ಸ್ವಲ್ಪ ನನ್ನ ಕೈ ಈ ತರ ಲಾಂಗ್ ಆಗಕ್ ಶುರುವಾಯ್ತು. ನಾನು ನನ್ನ ಫ್ರೆಂಡ್ಸ್ನ ಕೂಡ ಕಾಲ್ ಮಾಡಿ ಇದ್ರ ಬಗ್ಗೆ ಕೇಳ್ದೆ. ಅವ್ರ ಕೈಗಳು ಕೂಡ ಲಾಂಗ್ ಆಗಿದೆ ಅಂತ ಹೇಳಿದ್ರು. ಖಂಡಿತ ಆ ಹೋಟೆಲಲ್ಲಿ ನಾವು ಕುಡ್ದಿದ್ವಲ್ವಾ, ಆ ಒಂದು ಜ್ಯೂಸಲ್ಲಿ ಅವ್ರೇನೋ ಮಿಕ್ಸ್ ಮಾಡಿರ್ತಾರೆ ಅಂತ ನನ್ಗೆ ಖಂಡಿತ ಅನ್ಸುತ್ತೆ. ಮೇಘ ಮತ್ತೆ ರಜನಿಗೆ ಕೂಡ ಹಿಂಗೆ ಆಗಿದೆ. ಅವ್ರು ಕೂಡ ಮನೆಯಿಂದ ಆಚೆನೆ ಬರ್ತಾ ಇಲ್ಲ. ಪಾರುಲ್, ಆ ಹೋಟೆಲ್ ಬಗ್ಗೆ ನೀನ್ ತಿಳ್ಕೊಬೇಕಾಗಿತ್ತು. ಮತ್ತೆ ಆ ಹೋಟೆಲ್ ಬಗ್ಗೆ ನೀನ್ ಪೊಲೀಸ್ ಹತ್ರ ಕಂಪ್ಲೇಂಟ್ ಮಾಡ್ಬೇಕಾಗಿತ್ತು. ಅರೇ ತಾಯಿ, ನಾವು ಅದನ್ನೆಲ್ಲ ಮಾಡಿದ್ವಿ. ಆದ್ರೆ ಆ ಹೋಟೆಲಲ್ಲಿ ನೋಡಿದ್ರೆ ಆ ತರ ಯಾರೂ ಸ್ಟಾಫ್ ಇಲ್ಲ. ಆ ಹೋಟೆಲಲ್ಲಿ ಇರೋರ್ಗೆ ಯಾರಿಗೂ ಲಾಂಗ್ ಲಾಂಗ್ ಕೈಯೂ ಇಲ್ಲ. ಪೊಲೀಸರು ಇದನ್ನ ನಂಬಲೂ ಇಲ್ಲ ಕಣೆ. ಈ ವಿಷಯ ನಡೆದಾಗಿಂದ ಪಾಪ ಅವಳು ತಲೆ ಕೆಟ್ಟೋಗಿದೆ. ಇದರಿಂದ ಅವಳು ತುಂಬಾ ಕಷ್ಟ ಅನುಭವಿಸ್ತಿದ್ದಾಳೆ. ಇದ್ರಲ್ಲಿ ಏನೋ ವಿಷಯ ಇದೆ. ಅದೇ ನನಗೆ ಸ್ವಲ್ಪ ಟೈಮ್ ಕೊಡಿ, ಏನ್ ವಿಷಯ ಅಂತ ನಾನ್ ಕಂಡಿಡಿತೀನಿ. ನನ್ನ ನಾದ್ನಿ ಈ ತರ ಬೇಜಾರಾಗಿರೋದ್ ನಾನ್ ನೋಡಕ್ಕಾಗಲ್ಲ. ಸೋನಿಯಾ ಖಂಡಿತ ನಿಜ ಏನು ಕಂಡಿಡ್ತೀನಿ ಅಂತ ಹೇಳ್ತಾಳೆ. ಮತ್ತೆ ಅವಳು ಆ ಹೋಟೆಲ್ಗೆ ಗಂಡನ್ ಜೊತೆ ಹೋಗಿ ಅಲ್ಲಿ ಅವಳು ರೂಮ್ ಅನ್ನ ಬುಕ್ ಮಾಡ್ತಾಳೆ. ಸೋನಿಯಾ, ನೀ ನಿಜಾನ ಹೇಗ್ ತಿಳ್ಕೊತೀಯಾ? ನಾವಿಬ್ರು ಒಬ್ಬಂಟಿಯಾಗಿದ್ದೀವಿ. ಇಲ್ಲಿ ತುಂಬಾ ರಿಸ್ಕ್ ಇದೆ. ನಾವು ಪೊಲೀಸ್ಗೂ ಕೂಡ ಹೇಳಲೇ ಇಲ್ಲ. ನೀನು ಏನು ಚಿಂತೆ ಮಾಡ್ಬೇಡ, ಅರ್ಥ ಆಯ್ತಾ? ನಾನ್ ಎಲ್ಲ ಪ್ಲಾನ್ ಮಾಡಿದೀನಿ, ಇನ್ಸ್ಪೆಕ್ಟರ್ ಹತ್ರ ಮಾತಾಡಿದೀನಿ. ಇಲ್ಲೇನಾದ್ರೂ ಡೌಟ್ ಬಂದ್ರೆ ಕಾಲ್ ಮಾಡ್ತೀನಿ, ಅವ್ರು ಬರ್ತಾರೆ. ನಾನ್ ನಿನ್ಗೆಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ. ಇನ್ಸ್ಪೆಕ್ಟರ್ ಕೂಡ ನಮ್ಮ ನೆಕ್ಸ್ಟ್ ರೂಮ್ ಅಲ್ಲೇ ಇದ್ದಾರೆ. ಈ ವಿಷಯ ತಿಳ್ಕೊಬೇಕಂತ ಅವರು ತುಂಬಾ ದಿನ ವೆಯ್ಟ್ ಮಾಡ್ತಿದ್ರಂತೆ. ನಾನ್ ಇದ್ರ ಬಗ್ಗೆ ಹೇಳಿದ ತಕ್ಷಣ ಸರಿ ಇವತ್ ಮಾಡ್ಲೇ ಬಿಡೋಣ ಅಂತ ಅವರು ನನ್ಗೂ ಇವತ್ ಸಪೋರ್ಟ್ ಮಾಡ್ತಿದ್ದಾರೆ. ಅದೇ ಪಾರುಲ್ಗೆ ಕಾಣಿಸ್ಕೊಂಡ್ರಲ್ವಾ, ಅದೇ ಉದ್ದ ಕೈಗಳಿರೋ ಸ್ಟಾಫ್, ಅವರು ಇನ್ನ ನಮ್ ಕಣ್ಣಕ್ ಕಾಣಿಸ್ಕೊಂಡಿಲ್ಲ. ಬಾಗ್ಲತ್ರ ಯಾರೋ ಇದ್ದಾರೆ, ನಾನು ಓಪನ್ ಮಾಡ್ತೀನಿ. ನಮ್ಮ ಹೋಟೆಲ್ನ ಪರವಾಗಿ ನಿಮ್ಮಿಬ್ಬರಿಗೂ ಈ ಕೇಕ್ ಕೊಡ್ತಾ ಇದ್ದೀವಿ. ಯಾವಾಗ ಹೊಸ ಕಪಲ್ ಬರ್ತಾರೋ ನಮ್ಮ ಹೋಟೆಲ್ನ ಪರವಾಗಿ ಈ ಕೇಕ್ನ ನಾವು ಕೊಡ್ತೀವಿ. ಹೌದಾ? ತುಂಬ ಒಳ್ಳೆಯದಾಯಿತು. ಥ್ಯಾಂಕ್ ಯು. ನೋಡೋದಕ್ಕೆ ತುಂಬ ಸುಂದರವಾಗಿದೆ. ಆ ಹುಡುಗನ ಕೈಗಳು ಉದ್ದ ಇತ್ತು, ನೀನ್ ನೋಡ್ದ್ಯಾ? ನಾನು ಅದನ್ನ ನೋಡಲೇ ಇಲ್ಲ. ನಾನು ಕೇಕ್ನ ನೋಡ್ತಾ ಇದ್ದೆ. ಈ ಕೇಕ್ ಇವಾಗ ನಾವು ತಿನ್ಬಾರ್ದು ಆಯ್ತಾ? ಇದನ್ನ ಅಲ್ಲೇ ಇಟ್ಬಿಟ್ಟು ಹೋಟೆಲ್ ನೋಡ್ಕೊಂಬರೋಣ ಬಾ. ಸೋನಿಯಾ ಮತ್ತೆ ಅನಿಲ್ ಆ ಕೇಕ್ ತಿನ್ನೋದಿಲ್ಲ, ಹೋಟೆಲ್ ನೋಡ್ಕೊಂಬರೋಣ ಅಂತ ಹೋಗ್ತಾರೆ. ಸ್ವಲ್ಪ ಸಮಯದಲ್ಲಿ ಇವರಿಬ್ರಿಗೂ ನಮ್ಮ ರೀತಿ ಉದ್ದ ಕೈ ಬಂದ್ಬಿಡುತ್ತೆ. ನಾ ಕೇಕ್ ಕೊಟ್ಟು ಬಂದಿದ್ದೇನೆ, ಅದರಲ್ಲಿ ಮಾತ್ರೆ ಇದೆ, ಇದರಿಂದ ಕೈ ಉದ್ದ ಆಗುತ್ತೆ. ಸರಿಯಾಗಿ ಮಾಡ್ದೆ. ಈ ಹೋಟೆಲಲ್ಲಿ ಈ ಉದ್ದ ಕೈಗಳಿರೋರು ರಾತ್ರಿ ಮಾತ್ರ ವರ್ಕ್ ಮಾಡ್ತಾರಂತ. ರಾತ್ರಿ ಬರೋ ಟೂರಿಸ್ಟ್ಗಳು ಎಲ್ಲಾರು ಕೈಗಳನ್ನ ಉದ್ದ ಮಾಡ್ಕೊಂಡೇ ಹೋಗ್ತಾರಂತ ಯಾರಿಗೂ ಗೊತ್ತಿಲ್ಲ. ಸೋನಿಯಾ ಫಸ್ಟೇ ಇನ್ಸ್ಪೆಕ್ಟರ್ಗೆ ಕಾಲ್ ಮಾಡಿರ್ತಾಳೆ. ಇನ್ಸ್ಪೆಕ್ಟರ್ ಜೋಶಿ ಅವರ ಟೀಮ್ನ ಎಲ್ಲಾರನ್ನೂ ಕರೆಸ್ತಾರೆ. ಸ್ವಲ್ಪತ್ತಲ್ಲೇ ಹೋಟೆಲ್ ಬಗ್ಗೆ ಎಲ್ಲ ನಿಜಾನೂ ಗೊತ್ತಾಗ್ಬಿಡುತ್ತೆ. ನಮ್ಮನ್ನು ಕ್ಷಮಿಸ್ಬಿಡಿ, ನಾವು ತಪ್ಪು ಮಾಡ್ಬಿಟ್ವಿ. ಏನು ತಪ್ಪಾಯ್ತಾ? ನೀನ್ ಮಾಡಿರೋ ತಪ್ಪಿಂದ ನನ್ನ ನಾದ್ನಿ ಇವತ್ತು ಸಫರ್ ಆಗ್ತಿದ್ದಾಳೆ. ಅವಳು ಮತ್ತೆ ಅವಳ ಫ್ರೆಂಡ್ಸ್ ಇಬ್ರು ಮನೆಯಿಂದ ಆಚೆ ಬರ್ತಿಲ್ಲ, ತುಂಬಾ ಸಫರ್ ಆಗ್ತಿದ್ದಾರೆ. ನೀನ್ ಮಾಡಿರೋ ತುಂಬಾ ದೊಡ್ಡ ತಪ್ಪು. ನಾವು ಈ ರೀತಿ ಏನಕ್ಕೆ ಮಾಡ್ತೀವಿ ಅಂದ್ರೆ ನಮ್ಮ ಹೋಟ್ಲಲ್ಲಿ ಎಲ್ಲರೂ ಕೂಡ ಬರಬೇಕು ಅಂತ. ಉದ್ದ ಇರೋ ಕೈ ನೋಡ್ಬಿಟ್ಟು ಸುಮಾರು ಜನ ಬರ್ತಾರೆ. ಅದರಿಂದ ನಾವು ಯಾವ ರೀತಿ ಈ ರೀತಿ ಒಂದು ಮಾತ್ರೆನ ಸೃಷ್ಟಿ ಮಾಡಿದ್ವಿ. ಆದರೆ ಇದು ನಮಗೆ ತುಂಬ ಕಷ್ಟ ಆಗ್ತಾ ಇದೆ. ನಮ್ಮ ನೋಡಿ ಹೆದರ್ತಾ ಇದ್ದಾರೆ. ನಮ್ಮ ಹೋಟ್ಲಿಗೆ ಎಲ್ಲರೂ ಬರೋದನ್ನ ನಿಲ್ಲಿಸ್ಬಿಟ್ರು. ನಾವು ಮಾಡಿರೋ ತಪ್ಪಿಂದ ಈ ರೀತಿ ಆಯ್ತು ಅಂತ ನಮಗೆ ತುಂಬ ಬೇಜಾರು. ನಾವು ಮಾತ್ರ ಈ ರೀತಿ ಏನಕ್ಕಿರಬೇಕು, ಎಲ್ಲರೂ ಇರಲಿ ಅಂತ
ನಾವು ಹೇಗಿದೀವೋ ಇಲ್ಲಿ ಬರೋರು ಕೂಡ ಅದೇ ರೀತಿ ಆಗ್ಬೇಕು ಅಂತ ಈ ರೀತಿ ಮಾಡಿದ್ವಿ. ಈಗ ನೀವು ಜೈಲಿಗೆ ಹೋಗ್ತೀರಾ, ಈ ಹೋಟೆಲ್ ಬಂದ್ ಆಗುತ್ತೆ. ಆಗ ಅಲ್ಲಿಗೊಂದು ಮೆಜಿಷಿಯನ್ ಬರ್ತಾನೆ. ಹೆದರ್ಕೋಬೇಡಿ, ನಿಮ್ಮ ಈ ಕೈಗಳು ಸರಿಯಾಗತ್ತೆ. ಕೈನ ಉದ್ದ ಮಾಡೋ ಮಾತ್ರೆ ನಿಮ್ಮ ಹತ್ರ ಇದೆ ಅಂದ್ರೆ ನನ್ನ ಹತ್ರ ಕೈನ ಕುಳ್ಳ ಮಾಡೋ ಮಾತ್ರೆ ಇದೆ. ಆದ್ರೆ ನಾನು ಇದನ್ನ ಇವ್ರಿಗೆ ಕೊಡಲ್ಲ. ಅವರು ಅಪರಾಧಿಗಳು. ಈ ಮಾತ್ರೆಯನ್ನ ನಿಮ್ಮವರಿಗೆ ನೀವು ಕೊಡಿ. ಅವರ ಕೈ ಮೊದಲಿನಂತೆ ಆಗುತ್ತೆ. ನಾನು ಕೂಡ ಈ ಹೋಟೆಲ್ಗೆ ಈ ರಹಸ್ಯವನ್ನ ತಿಳ್ಕೊಳ್ಳೋದಿಕ್ಕೆ ಬಂದಿದ್ದೆ. ನನ್ನ ತಂಗಿಗೆ ಈ ರೀತಿ ಆಗಿತ್ತು. ನನ್ನ ಹತ್ರ ಈ ಮಾತ್ರೆ ಇತ್ತು. ನಾನು ಅವಳನ್ನ ಸರಿ ಮಾಡ್ದೆ. ಆದ್ರೆ ಈ ರೀತಿ ಯಾರಿಗೂ ಕೂಡ ಆಗ್ಲೇಬಾರ್ದು. ಇವರ ನಿಜ ಎಲ್ಲರ ಮುಂದೆ ಬರಬೇಕು. ಕೆಲವೊಬ್ರು ಹೀಗಿರ್ತಾರೆ, ಅವರಿಗೆ ಏನಾದ್ರೂ ಆಗ್ಬಿಟ್ರೆ ಅವರಿಗೆ ಆದ ಹಾಗೆ ಎಲ್ರಿಗೂ ಆಗ್ಬೇಕು ಅಂತ ಅನ್ಕೋತಾರೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಹೋಟೆಲ್ ಸ್ಟಾಫ್ನ ಅರೆಸ್ಟ್ ಮಾಡ್ತಾರೆ ಮತ್ತೆ ಶಾಶ್ವತವಾಗಿ ಆ ಹೋಟೆಲ್ನ ಮುಚ್ಚಿಬಿಡ್ತಾರೆ. ಜಾದುಗಾರ ಕೊಟ್ಟಿರುವ ಮಾತ್ರೆ ಹಾಕೊಂಡಿದ ತಕ್ಷಣ ಸೋನಿಯಾನ ನಾದ್ನಿ ಕೈಗಳು ನಾರ್ಮಲ್ ಆಗುತ್ತೆ. ಮೇಘ ಮತ್ತೆ ರಜನಿಗೂ ಕೂಡ ಪಾರುಲ ಮಾತ್ರೆ ಕೊಡ್ತಾಳೆ. ಅವರ ಕೈಗಳು ಕೂಡ ನಾರ್ಮಲ್ ಆಗ್ಬಿಡುತ್ತೆ. ಇವತ್ತು ಸೋನಿಯಾನ ಕಾರಣವಾಗಿ ಪಾರುಲ್ನ ಕೈಗಳು ನಾರ್ಮಲ್ ಆಗಿರುತ್ತೆ ಮತ್ತೆ ಅವಳ ಜೀವನದಲ್ಲಿ ಸಂತೋಷ ಮತ್ತೆ ಸಿಗುತ್ತೆ. ಥ್ಯಾಂಕ್ ಯು ಅತ್ತಿಗೆ, ಥ್ಯಾಂಕ್ ಯು ಸೋ ಮಚ್ ನನ್ನ ಪ್ರೀತಿಯ ನಾದ್ನಿ. Best buddies. Hello friends. Thanks for watching this video. अगर आपको ये वीडियो पसंद आया है तो प्लीज लाइक, सब्सक्राइब, कमेंट्स करें इस वीडियो पर और हाँ, शेयर करना भी ना भूलें। और भी मजेदार वीडियो देखने के लिए नीचे दिए गए बेल आइकॉन को दबाएं। देखते रहिए बेस्ट बडीज।